ಮೂಲ ತೆಗೆದುಕೊಂಡು ಎಲೆಗಳಲ್ಲಿ ಸಂಚಿಕೆಯಲ್ಲಿರೋ ಸ್ಥಾಪನ ಐದು ನೀರು ಪರ್ವತದ ಚೈತ್ಯಾಲಯ ಸ್ಮರಿಸಿ ಮಾಡುವೇನು ಪೂಜನವ ಭಕ್ತಿಯಿಂದ ಭಾವಿಸಿ ಐದು ನೀರು ಪರ್ವತದ ಚೈತ್ಯಾಲಯ ಸ್ಮರಿಸಿ ಮಾಡುವೇನು ಪೂಜನವ ಭಕ್ತಿಯಿಂದ ಭಾವಿಸಿ ಸಿಹಿಯಾದ ಸ್ವಚ್ಛತೆ ಶುದ್ಧ ಮಾಡಿ ತಂದೆನು ಜನ್ಮ ಮೃತ್ಯು ನಾಶಕ್ಕಾಗಿ ಜಗನ್ನಿಗೆ ಸೇವೆನು. ಓಂ ಶ್ರೀ ಸುದರ್ಶನ ವಿಜಯ ಜಲ ಮಂದರ ವಿದ್ಯುನ್ಮಾಲೆ ಪಂಚವರ್ಣಿ ಜಯಿತಾಯ ತಸ್ಮೈ ಕರ್ಮ ಜನ್ಮ ಜಲ ಮುದ್ರಿನಾಶನಾಯ ಜಲಂ ನಿರುಪಾಮಿತಿ ಸುಗಂಧವ ಕೂಡಿ ತಕ್ಕ ದಿವ್ಯ ತಕ್ಕ ತಂದೆನು ಸಂಸಾರಪಾಪ ನಾಶಕ್ಕಾಗಿ ಗಂಗವೇರಿಸುವೆನು. ಓಂ ಹ್ರೀಂ ಶ್ರೀ ಸುದರ್ಶನ ವಿಜಯ ಜಲ ಮಂದರ ವಿದ್ಯುನ್ಮಾಲೆ ಪಂಚವರ್ಣಿ ಜಯಿತಾಯ ತಸ್ಮೈ ಕರ್ಮ ಸಂಸಾರ ತಾಪ ವಿನಾಶನಾಯ ಜಲಂ ನಿರುಪಾಮಿತಿ ದಿವ್ಯವಾದ ಪರಿಮಳ ಅಕ್ಷರವ ತಂದೆನು ಅಕ್ಷಯವಾದ ಪ್ರಾಪ್ತಿಗಾಗಿ ರಕ್ಷಕವಾಗಿರಿಸುವೆನು. ಓಂ ಸುದರ್ಶನ ವಿಜಯ ಜಲ ಮಂದರ ವಿದ್ಯುನ್ಮಾಲೆ ಪಂಚವರ್ಣಿ ಜಯಿತಾಯ ತಸ್ಮೈ ಕರ್ಮ ಅಖಂಡ ಕ್ಷೇತ್ರ ಪ್ರಾಪ್ತೆ ಅಕ್ಷರಂ ನಿರುಪಾಮಿತಿ ದಿವ್ಯವಾದ ವಾಸನೆಯ ಪುಷ್ಪವನ್ನು ತಂದೆನು ಕಾಮಪಾಪ ನಾಶಕ್ಕಾಗಿ ಪುಷ್ಪವೇರಿಸುವೆನು. ಓಂ ಶ್ರೀ ಸುದರ್ಶನ ವಿಜಯ ಜಲ ಮಂದರ ವಿದ್ಯುನ್ಮಾಲೆ ಪಂಚವರ್ಣಿ ಜಯಿತಾಯ ತಸ್ಮೈ ಕರ್ಮ ಕಾಮಧರ ವಿಮೋಚನಾಯ ಪುಷ್ಪಂ ನಿರುಪಾಮಿತಿ ಸಿಹಿಯುಕ್ತ ದಿವ್ಯವಾದ ಜಲವನ್ನು ತಂದೆನು ಶಿವಲೋಕ ನಾಶಕ್ಕಾಗಿ ಜಲವೇರಿಸುವೆನು. ಓಂ ಶ್ರೀ ಸುದರ್ಶನ ವಿಜಯ ಅಚಲ ಮಂದರ ವಿದ್ಯುನ್ಮಾಲೆ ಪಂಚವರ್ಣಿ ಜಯಿತಾಯ ತಸ್ಮೈ ಕರ್ಮ ಸುಧಾರೋಗ ವಿನಾಶನಾಯ ನೈವೇದ್ಯಂ ನಿರುಪಾಮಿತಿ ಶುಭ್ರವಾಗಿ ಕಾಣುವಂತ ದಿವ್ಯ ದೀಪ ತಂದೆನು ಅಂಧಕಾರ ನಾಶಕ್ಕಾಗಿ ದೀಪವೇರಿಸುವೆನು. ಓಂ ಶ್ರೀ ಸುದರ್ಶನ ವಿಜಯ ಅಚಲ ಮಂದರ ವಿದ್ಯುನ್ಮಾಲೆ ಪಂಚವರ್ಣಿ ಜಯಿತಾಯ ತಸ್ಮೈ ಕರ್ಮ ಮೋಹನನಾಶನಾಯ ದಿವ್ಯದೀಪಂ ನಿರುಪಾಮಿತಿ ಗಂಧವನ್ನು ಬೀರುವಂತ ದಿವ್ಯ ಧೂಪ ತಂದೆನು ಬೆಂಕುಗಳ ನಾಶಕ್ಕಾಗಿ ಧೂಪವೇರಿಸುವೆನು. ಓಂ ಶ್ರೀ ಸುದರ್ಶನ ವಿಜಯ ಅಚಲ ಮಂದರ ವಿದ್ಯುನ್ಮಾಲೆ ಪಂಚವರ್ಣಿ ಜಯಿತಾಯ ತಸ್ಮೈ ಕರ್ಮ ಅಷ್ಟಕರ್ಮಧನಾಯ ದಿವ್ಯದೀಪಂ ನಿರುಪಾಮಿತಿ ಶುದ್ಧವಾದ ಕಲ್ಪವೃಕ್ಷ ಫಲವನ್ನು ತಂದೆನು ಮೋಕ್ಷ ಫಲ ಪ್ರಾಪ್ತಿಗಾಗಿ ಫಲವೇರಿಸುವೆನು. ಓಂ ಶ್ರೀ ಸುದರ್ಶನ ವಿಜಯ ಅಚಲ ಮಂದರ ವಿದ್ಯುನ್ಮಾಲೆ ಪಂಚವರ್ಣಿ ಜಯಿತಾಯ ತಸ್ಮೈ ಕರ್ಮ ಮೋಕ್ಷ ಫಲ ಪ್ರಾಪ್ತೆ ಫಲಂ ನಿರುಪಾಮಿತಿ ಮೋಕ್ಷ ಸುಖಕ್ಕಾಗಿ ನಾವು ಅರ್ಘ್ಯವನ್ನು ತಂದೆನು ಅನರ್ಘ್ಯವಾದ ಪ್ರಾಪ್ತಿಗಾಗಿ ಅರ್ಘ್ಯವೇರಿಸುವೆನು. ಓಂ ಶ್ರೀ ಸುದರ್ಶನ ವಿಜಯ ಅಚಲ ಮಂದರ ವಿದ್ಯುನ್ಮಾಲೆ ಪಂಚವರ್ಣಿ ಜಯಿತಾಯ ತಸ್ಮೈ ಕರ್ಮ ನನಗೆ ಫಲ ಪ್ರಾಪ್ತೆ ಅರ್ಘ್ಯಂ ನಿರುಪಾಮಿತಿ ಐದು ಮೇರು ಪರ್ವತಗಳಿಗೆ ಪುಷ್ಪವನ್ನು ಬಿಡಿ. ಓಂ ಶ್ರೀ ಸುದರ್ಶನ ಮೇರು ಸಂಬಂಧಿಸಿಭ್ಯೋ ನಮಃ. ಓಂ ಶ್ರೀ ವಿಜಯ ಮೇರು ಸಂಬಂಧಿಸಿಭ್ಯೋ ನಮಃ. ಓಂ ಶ್ರೀ ಅಚಲ ಮೇರು ಸಂಬಂಧಿಸಿಭ್ಯೋ ನಮಃ. ಓಂ ಶ್ರೀ ಮಂದಾರ ಮೇರು ಸಂಬಂಧಿಸಿಭ್ಯೋ ನಮಃ. ಓಂ ಶ್ರೀ ವಿದ್ಯುನ್ಮಾಲೆ ಮೇರು ಸಂಬಂಧಿಸಿಭ್ಯೋ ನಮೋ ನಮಃ. ಮೊದಲಿಗೆ ಮಕ್ಕಳು ಮೊದಲನೇ ಸುದರ್ಶನ ಮೇರು ಸಂಬಂಧಿಗಾರಿಕೆ. ಓಂ ಶ್ರೀ ಸುದರ್ಶನ ಮೇರು ಸಂಬಂಧಿಸಿಭ್ಯೋ ನಮಃ. ನನಗೆ ಫಲ ಪ್ರಾಪ್ತೆ ಅರ್ಘ್ಯಂ ನಿರುಪಾಮಿತಿ ಎರಡನೇ ತಾರೀಕು ಮತ್ತೊಂದು ತಾರೀಕು ಮಾಡ್ಕೊಳ್ಳಿ. ಓಂ ಶ್ರೀ ವಿಜಯ ಮೇರು ಸಂಬಂಧಿಸಿಭ್ಯೋ ನಮಃ. ನನಗೆ ಫಲ ಪ್ರಾಪ್ತೆ ಅರ್ಘ್ಯಂ ನಿರುಪಾಮಿತಿ ಇವತ್ತು ಅಚಲ
ಸಂಬಂಧಿ ಪೂಜೆ ಮಾಡ್ಕೊಳ್ಳೋದ ಮೂರು ನಾವು ತೆಗೆದುಕೊಂಡು ಸ್ಥಾಪನೆ ಮಾಡ್ಕೊಳ್ಳಿ. ಜಯಮಾಲ ಕೊನೆಗೆ ಆಗ್ತದೆ ಸಮುಚ್ಚಯ ಜಯಮಾಲ ಒಂದೇ ನಾವು ಕಲವಾರ ಓಂ ಇಂದ್ರಿಯ ಚರಣ ಸಂಬಂಧಿ ಜಿನ್ಮಿಭ್ಯೋ ನಮಃ ಅತ್ರ ಉದರ ಕವಾನ ಅತ್ರ ದಿಕ್ರ ಸ್ಥಾಪನ ಅತ್ರ ಮಮ ಸನಿಯೋ ಭವಸ್ ಸನೀಕರಣಂ ಜಯ ಹೋ ಜಯ ಹೋ ಜಯ ಹೋ. ಜಯಂತವಳು ಓಂ ಇಂದ್ರಿಯ ಚರಣ ಸಂಬಂಧಿ ಜಿನ್ಮಿಭ್ಯೋ ನಮಃ जलमय जलम निर्वाणिकी ओम इंद्रिय चरण समुदय जिन्मिभ्यो नमः संसार तापनाशनाय जलम निर्वाणिकी ओम इंद्रिय चरण समुदय जिन्मिभ्यो नमः अखंड क्षेत्रप्राप्ते जलम निर्वाणिकी ओम इंद्रिय चरण समुदय जिन्मिभ्यो नमः साम्बानाय पुष्पं निर्वाणिकी ओम इंद्रिय चरण समुदय जिन्मिभ्यो नमः सुधारोगविनाशनाय दैवतं निर्वाणिकी ओम इंद्रिय चरण समुदय जिन्मिभ्यो नमः मोहंधकारविनाशनाय दिव्य दीपं निर्वाणिकी ओम इंद्रिय चरण समुदय जिन्मिभ्यो नमः अष्टकर्मधनाय रूपं निर्वाणिकी ओम इंद्रिय चरण समुदय जिन्मिभ्यो नमः मोक्ष प्राप्ताय फलम निर्वाणिकी स्वाहा. आगे ಮಾಡ್ಕೊಳ್ಳಿ. ओम इंद्रिय चरण समुदय जिन्मिभ्यो नमः अनर्घ्य फल प्राप्ताय अर्घ्यं निर्वाणिकी स्वाहा. व्यापक सम्यक दर्शनाय नमः सम्यक ज्ञानाय नमः सम्यक चरित्राय नमः. ओम इंद्रिय चरण समुदय जिन्मिभ्यो नमः 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 ओम इंद्रिय चरण समुदय जिन्मिभ्यो नमो नमः. सम्यक दर्शनाय नमः सम्यक ज्ञानाय नमः सम्यक चरित्राय नमो नमः. जय माला. यार बड़ा ತಂದಿದ್ರೆ ಚರಣ ಸಂಬಂಧಿಗೆ ಅವರು ಕೈ ತಗೊಳ್ಳಿ. ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗೆ ಕೈ ತಗೊಳ್ಳಿ. ये होते प्रथम यदि थोड़ी प्रथम सुदर्शन स्वामी विजया जलमंदर कवार विकुमालिना पंचमे उदरने भरते प्रथम सुदर्शन मेरु विराजे वज्रजालन परकार संकालय सारो कुटकारी नमवत पदवंदना हमारी ऊपर संजग जगत भरतोरे नंदन वद जगत मन मोहे संकालय सारो कुटकारी नमवत पदवंदना हमारी सारे वासम संजोगाई भगवत भगवत सोग अधिकारी संकालय सारो कुटकारी नमवत पदवंदना हमारी ऊंचाई सरस्वती सं पार्वत वदन रे दुर्गेशं संकालय सारो कुटकारी नमवत पदवंदना हमारी चारों में रतमान
दिव्यप्रे पुष्पांजलि सफेद ಒಂಬತ್ತರ ನಮೋಕಾರ ಮಂತ್ರ ಜಪ ಮಾಡಿ दशलक्षण पर्व की चलिए दशलक्षण पर्व की पेज नंबर 9 पेज नंबर 90 सामूहिक पूजे ನೋಡ ಹಿಂಗಿಲ್ಲ ಹಿಂಗಿಲ್ಲ ಕರೆಕ್ಟ್ सत्य शौच संयम तप त्याग पावहे अकिंचन ब्रह्मचर्य धर्म दशकार है चौगति दुख दे गाड़ी मुक्ति करतार है ओम ह्रीं उत्तम समाधि दशलक्षण धर्मंगाय नमः अत्र संस्कृत अमानम अत्र स्थापनम अत्र मम संयोड संधीकरणम जय हो जय हो जय हो माता तू दया करके वरनों से छुड़ा देना गंगा दिसके तुझे जीवे हक करना मन वच काय सुखदीना तुझे जीवे हक करना ओम ह्रीं उत्तम समाधि दशलक्षण धर्मंगाय नमः जन्म जरा मृत्यु नाशनाय जलम निर्वाणके कुंकुम केशर अंगवती तुझे जीवे हक करना मन वाच काय सुखदीना तुझे जीवे हक करना ओम ह्रीं उत्तम समाधि दशलक्षण धर्मंगाय नमः संसार ताप विनाशनाय चंदनम निर्वाणके खंडवत सुंदरी तुझे जीवे हक करना मन वच काय सुखदीना तुझे जीवे हक करना सुंदर पुष्प कमल तुझे जीवे हक करना मन वच काय सुखदीना तुझे जीवे हक करना ओम ह्रीं उत्तम समाधि दशलक्षण धर्मंगाय नमः अमृतमोदनाय पुष्पं निर्वाणके शस्त्र सेवित मोदक तुझे जीवे हक करना हक करना ओम ह्रीं उत्तम समाधि दशलक्षण धर्मंगाय नमः सदारोग विनाशनाय नयोदयं निर्वाणके अनुपम दर्शन ज्योति होती सी तुझे जीवे हक करना मन वच काय सुखदीना तुझे जीवे हक करना ओम ह्रीं उत्तम समाधि दशलक्षण धर्मंगाय नमः मोदक विनाशनाय दिव्य दीपं निर्वाणके हत तव भूमि सी तुझे
मुझे चाहिए तू करना मानवाच्या यशस्वीना मुझे चाहिए तू करना ओम इंद्र उत्तम यमानि रस्य चंद्रमंगाय नमः अष्टकर्मधराय आमति श्री फलदायी मुझे चाहिए तू करना मानवाच्या यशस्वीना मुझे चाहिए तू करना ओम इंद्र उत्तम यमानि रस्य चंद्रमंगाय नमः मोक्ष प्राप्ताय परमृपामति मीरू गंगाने अस्त्रव्य मुझे चाहिए तू करना मानवाच्या यशस्वीना मुझे चाहिए तू करना ओम इंद्र उत्तम यमानि रस्य चंद्रमंगाय नमः अनर्घ्य प्राप्ते अर्घ्य प्राप्ति चलिए ये महाराज मुझे शुभागी मुझे शुभागी दश दर्शना मुझे सदा मनवाची समर्पणा सर्वना सर्वजिते आश्रय नामा
ओम ह्रीं श्रीं रुद्रं क्षेमाय रसेक्षन्द्रमङ्गलाय नमः हेमलापूर्णर्यं निर्भान्ति स्वाहा शान्तिं शान्तिदाय दिव्यप्रिय पुष्पाञ्जलि सिद्धेतो ओम ह्रीं श्रीं रुद्रं क्षेमाय नमः ओम ह्रीं श्रीं उत्तमाय 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 नमो नमः मदीना ಎರಡು ಧರ್ಮಗಳಲ್ಲಿ ಅರಿವಿ ನೋಡಬೇಕು. ಮೊದಲನೇ ಧರ್ಮ ಉತ್ತಮ ಶ್ರಮ ಅರಿವಿ ಮಾಡ್ಕೊಳ್ಳಿ. ಪೀಗೈದು ಸ್ಥಾನಿಗಳ ಬಂದ ಮಾಡುವ ಬಡಿಗರೆ ನನಗೆ ಬಾಬರೇಕ ಕೋಟಂಗಿ ಜೀವ ಉತ್ತಮ ಸಿಂಹಾಸ ಹೋದ ಚಂದ್ರಸೋ ಮುಕ್ತಾಯಿ ಪಾನಿ ಸೈನಿಕೆ ನಾನು ಗೋಗೋಗೋತೆ आदि उत्तम धर्म की अर्जव धर्म नेयुवाओ मनुजर अर्जिसी कर्म कलयुव माया तारव केकुने मनी कमत कपट वंचन वेल्लम रामरश्च श्रीराम कांडने आचरदिवाया चार पिडान वंदे जन्म कोटि पाप वरोयलु सुगुवे कंते ओम ह्रीं श्रीं उत्तमाय धर्मगाय नमः जन्म जरा मृत्यु नाशनाय जलम निर्वाणि त्रिकरण शुद्धि पूजय माळवे संसर्ग दुष्टि करी शोष दुख कलिंग मोक्षनाग रूपंते साधुनि भवन्तु मोक्षनाग रूपंते साधुनि भवन्तु ओम ह्रीं श्रीं उत्तमाय धर्मगाय नमः संसर्गनाशनाय जलम निर्वाणि निक्रदिम वक्रदृष्टि नोडलूपेया पात्र पात्र वक्रियुता धात्रिय संसारतो निक्रदिमु पुरतु जायति नक्षत्रेया उज्जवलानिको ओम ह्रीं श्रीं उत्तमाय धर्मगाय नमः अग्रदक्षे भवते अक्षतं निर्वाणि कामन गणपति करे नामाडोला मन वचन शुष्वागो निष्ठे गंगा कामन विरवेंदु हेमकमलदीता स्वामिया पूजिते ओम ह्रीं श्रीं उत्तमाय धर्मगाय नमः कामन विनाशनाय पुष्पं निर्वाणि धर्मात्मा मुरारे देहतो अनंत रोगवरु धर्ममय विकरे धर्मवनर्यते धर्मदिंदेन्दु निर्मलमनन्ति ओम ह्रीं श्रीं उत्तमाय धर्मगाय नमः स्वारोगविनाशनाय नयोजं निर्वाणि मोह के सिरगार पैनकति रंजन प्रतिया प्राप्ति माया जगति काय उपरलु काय दैवज्ञान चोकिया बेसुसा ओम ह्रीं श्रीं उत्तमाय धर्मगाय नमः मोहन जगत विनाशनाय जीवति
ಪಾಲಿಟಿ ಪಾಪ ಮಾಡಿದ ಜೀವವು ನರಕದಲ್ಲಿ ಸಾಗಿ ಬರಲಿದೆ ಭೋಗ ತಾಪವಿತ್ತು ಬೇಬಿ ಬೇಬಿ ಚಿಂತನೆ ಸಾಧು ಭವಾನಿ ದುರ್ಗರೆ ಪೂಜಿಸೆ ದುರ್ಗರೆ ಪೂಜಿಸೆ ಓಂ ಶ್ರೀ ಉತ್ತಮಾಜ ಧರ್ಮಂಗಾಯ ನಮಃ ಅಸ್ಯ ಧರ್ಮಧನಾಯ ದುರ್ಗೋಂಗಿರ ಪಾಲಿಟಿ ಹಿಡಿದ ರಥವ ಮಾಡದೆ ಕರಡು ಲೋಭಿಯಂತೆ ನಡೆದಿ ಮಕ್ಕಳ ಬೈಯುತ್ತ ಕೆಡುವ ಮನವ ಬೇಕು ಒಡನೆ ಭಗವಾನಿಟ್ಟು ಬೇಡುತ್ತ ಮೋಕ್ಷ ಪದವಿ ಮಾಡುತ್ತ ಬೇಡುತ್ತ ಮೋಕ್ಷ ಓಂ ಶ್ರೀ ಉತ್ತಮಾಜ ಧರ್ಮಂಗಾಯ ನಮಃ ಮಾ ಮೋಕ್ಷ ಪ್ರದಾತಯ ಫಲಮೇ ಪಾಲಿಟಿ ಸ್ವಾಹ. ಓಂ ಎಲ್ಲರೂ ಕಾಯಿ ತಗೊಳ್ಳಿ. कपट न कीजिए, कपट न कीजिए. कपट न कीजिए चोरन के पूर्वा फसे सरल सुभावी होए कामी हो संस्कार उत्तम अर्चल की पकानी रंजक गुण कमान मन में हो सोच चले सोचन होए सो तो नस करिए सरल यूं जो अपनी एक निर्मल आलसी मुक्त जैसा लगे तैसा कपट भी अहंकार से नहीं रहे चल कर कर्म का विशेष मैं जागी बुध बिलावती वे अपना नहीं देखता. ओम ह्रीं उत्तमाज्यं धर्मंगाय नमः अनर्घ्य पद प्राप्तये अर्घ्यं निर्वापयति. सम्यक् दर्शनाय नमः सम्यक् ज्ञानाय नमः सम्यक् ज्ञानाय नमः. ओम ह्रीं उत्तमाज्यं धर्मंगाय नमः 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 ओम ह्रीं उत्तमाज्यं धर्मंगाय नमो नमः. उत्तमाज्यं धर्म ಆಜ್ಯವು ಅಂತಂದ್ರೆ ಏನು? ಯಾವ ಸಮಯದಲ್ಲಿ ಅನಾದಿ ಕಾಲದಿಂದಲೂ ಈ ಸಂಸಾರ ಅಂತಕ್ಕಂಥ ಸಾಗರದಲ್ಲಿ ತಾವೆಲ್ಲರೂ ಕೂಡ ಪರಿಭ್ರಮಣ ಮಾಡ್ತಾ ಇದ್ದಾರೆ. ಈ ಸಂಸಾರ ಅಂತಕ್ಕಂಥ ಸಾಗರದಿಂದ ಮುಕ್ತ ಆಗತಕ್ಕಂಥ ದಾರಿ 16 ಭಾವನೆಗಳ ಜೊತೆ ದಶ ಧರ್ಮಗಳನ್ನು ಪಾಲನೆ ಮಾಡಬೇಕು. ಮಾತಾಡೋ ನಿಯಮ ಕೊಡ್ತಿದ್ದಾರೆ. ಉತ್ತಮ ಕ್ಷಮ ಅನಂತ ಅನ್ನೋದೊಂದು ಕಷ್ಟ ಇರಬಹುದು, ಪ್ರತ್ಯಾಜ್ಞಾನವನ್ನು ಕಷ್ಟ ಇರಬಹುದು, ಪ್ರತ್ಯಾಜ್ಞಾನವನ್ನು ಕಷ್ಟ ಇರಬಹುದು, ಸಂಜಯನ ಕಷಾಯ ಇರಬಹುದು. ಈ 4 ಕಷಾಯಗಳ 4ರಲ್ಲಿ ಗುಣಾಕಾರ ಮಾಡಿದ್ರೆ 14 ಆಗ್ತದೆ. ಇದರಲ್ಲಿ ಕ್ರೋಧ, ಮಾನ, ಮಾಯ, ಲೋಭ ಅಂತಕ್ಕಂಥ ಕಷಾಯಗಳು. ಯಾವ ಸಮಯದಲ್ಲಿ ಆತ್ಮನ ಸ್ವಸ್ವಭಾವ ಪ್ರಕಟವಾದಾಗ ಉತ್ತಮ ಕ್ಷಮಾಗುಣ ಪ್ರಕಟ ಆಗ್ತದೆ. ಉತ್ತಮ ಅಂತಕ್ಕಂಥ ಶಬ್ದವನ್ನ ಯಾಕೆ ಬಳಸಿದ್ದಾರ? ಕ್ಷಮಾಧರ್ಮ ಅನುಭವದಿತ್ತು, ಕ್ಷಮ ಮಾಧವ ಅಂತ ಅನುಭವದಿತ್ತು, ಅಥವಾ ಬರೀ ಮಾಧವ ಧರ್ಮ ಅನುಭವಿತ್ತು, ಅಥವಾ ಆರ್ಜವ ಅಂತಿತ್ತು. ಉತ್ತಮ ಆರ್ಜವ ಅಂತಕ್ಕಂಥ ಶಬ್ದವನ್ನ ಬಳಸಿದ್ದಾರೆ. ನಮ್ಮ ಜೈನ ಸಿದ್ಧಾಂತದಲ್ಲಿ ಶಬ್ದಶ ಅರ್ಥವನ್ನು ತಿಳ್ಕೊಳ್ಬೇಕಾಗ್ತದೆ. ಉತ್ತಮ ಅಂದ್ರೆ ಶ್ರೇಷ್ಠ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಯಾವ ಆತ್ಮನಲ್ಲಿ ತನ್ನದೇ ಆಗಿರ್ತಕ್ಕಂಥ ಸ್ವಭಾವದಲ್ಲಿ ಇರ್ತಕ್ಕಂಥ ಕಾರ್ಯ ನಡೀತೆಯೋ ಆ ಆತ್ಮನಲ್ಲಿ ಬಾಹ್ಯವಾಗಿರ್ತಕ್ಕಂಥ 10 ಪರಿಗ್ರಹ ಅಂತರಂಗದಿಂದ 24 ಪರಿಗ್ರಹ
ತ್ಯಾಗ ಮಾಡತಕ್ಕಂಥ ಮುನಿ ಮಹಾರಾಜರು ತನ್ನ ಆತ್ಮಾನುಭೂತಿ ಮಾಡಿಕೊಳ್ತಕ್ಕಂಥ ಕಾರ್ಯದಲ್ಲಿ ಕ್ರೋಧ ಮಾನ ಮಾಯ ಲೋಭಂತಕ್ಕಂಥ ಕಷಾಯಗಳನ್ನು ಬಿಟ್ಟಾಗ ಕ್ರೋಧ ಯಾವಾಗ ನಿಗ್ರಹ ಆಗ್ತದೋ ಆವಾಗ ಮಾನ ಕಷಾಯ ಉದಯಕ್ಕೆ ಬರುವುದಿಲ್ಲ. ಎಲ್ಲಿವರೆಗೆ ಕ್ರೋಧ ನಿಗ್ರಹ ಆಗೋದಿಲ್ಲ ಅಂದ್ರೆ ಹೇಳೋದು ಒಂದು, ಮಾಡೋದು ಇನ್ನೊಂದು. ಏನಿದೆ ಅದನ್ನು ಹೇಳ್ತಾ ಇಲ್ಲ, ಏನು ಮನುಷ್ಯನಿದೆ ಅದನ್ನು ನಾವು ವ್ಯಕ್ತಪಡಿಸ್ತಾ ಇಲ್ಲ ಬಂದವರು. ಅದಕ್ಕೆ ಕಪಟಾಚಾರ ವಚನ ಹೋರೆ ಸೋ ಕನ್ನಕೋಸ್ ದನಿ ಅಂತ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಮಾತಾಡಿ, ಅದನ್ನೇ ನೀವು ನಿಮ್ಮ ಕಾಯದಿಂದ ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಾಯಾಚಾರ ಮಾಡೋದ್ರಿಂದ ಏನ್ ಪ್ರಾಪ್ತ ಆಗ್ತದೋ ತಿರ್ಯಂಚಿಗತಿ ಪ್ರಾಪ್ತ ಆಗ್ತದ. ಮಾಯಾಚಾರ ಮಾಡೋದ್ರಿಂದ ಸ್ತ್ರೀ ಪರ್ಯಾಯ ಪ್ರಾಪ್ತ ಆಗ್ತದೆ. ಆದರೆ ಮಾಯಾಚಾರ ಮಾಡೋದ್ರಿಂದ ಸ್ತ್ರೀ ತಿರ್ಯಂಚಿಗತಿಗೆ ಹೋಗ್ತೀರಾ, ಪಶುಗತಿಗೆ ಹೋಗ್ತೀರಾ. ಮಾಯಾಚಾರ ಮಾಡೋದ್ರಿಂದಲೇ ನಾವು ಯಾವ ವಿಷಯದಲ್ಲಿ ಕೂಡ ನಾವು ಸ್ಪಷ್ಟವಾಗಿ ಮಾತಾಡೋದಿಲ್ಲ. ಯಾವ ಕಾರ್ಯವನ್ನು ಮಾಡ್ತಾ ಇದೀವಿ ಅದರಲ್ಲಿ ಕೂಡ ಸ್ಪಷ್ಟ ಇಲ್ಲ. ಅದಕ್ಕೋಸ್ಕರ ಈ ಕರ್ಮ ರಕ್ಷಣೆಯಾಗಿ ಮಳೆ ಬರ್ತಕ್ಕಂಥ ಕಾರ್ಯ ನಡೆದಿರುತ್ತದೆ. ಆ ಸಮಯದಲ್ಲಿ ಅದನ್ನ ಗಟ್ಟಿ ಮಾಡಬೇಕು. ಮಳೆಯಲ್ಲಿ ತೊಯ್ದರೆ ಏನಾಗ್ತದದು ನಾಶ ಹೋಗ್ತದ ಮತ್ತು ಮಣ್ಣಾಗ್ತದ. ಅದಕ್ಕೆ ಕುಂಭಕಾರ ಏನು ಮಾಡ್ತಾನಂತಂದ್ರೆ, ಕುಂಭಕಾರ ಅಂತಂದ್ರೆ ಇಲ್ಲಿ ಘಟ ಅಂತಂದ್ರೆ ಗುರು. ಆ ಗುರು ಸ್ಥಾನ ಇದೆ. ಅದಕ್ಕೆ ಏನ್ ಕೊಡ್ತಿರ್ತಾನಂದ್ರೆ ರೂಪ ಕೊಡ್ತಿರ್ತಾನ. ಕುಂಭಕ ರೂಪ ಕೊಡ್ತಿರ್ತಾನ. ಅವನು ಆ ಮಣ್ಣಿನ ಮಡಕೆಯನ್ನು ಆ ಬೆಂಕಿಯಲ್ಲಿ ಅಂದ್ರೆ ಬಡ್ಡಿಯಲ್ಲಿ ಅದನ್ನ ಏನ್ ಮಾಡ್ಬೇಕಂತಂದ್ರೆ ತಪ್ಪಿಸಬೇಕು, ಕಾಯಿಸಬೇಕು, ಸುಡಬೇಕು. ಅಂದಾಗ ಅದರಲ್ಲಿ ಏನ್ ಬರ್ತದೋ ನೀರನ್ನ ಹಿಡಿದುಕೊಳ್ತಕ್ಕಂಥ ಶಕ್ತಿ ಪ್ರಕಟ ಆಗ್ತದೆ. ಆವಾಗ ಎಲ್ಲ ಕಟ್ಟಿಗೆಗಳನ್ನ ಜೋಡಿಸಿ ಬಡ್ಡಿಯಲ್ಲಿ ಎಲ್ಲ ಕಟ್ಟಿಗೆಗಳನ್ನ ಜೋಡಿಸಿ ಅದನ್ನ ಉರಿ ಹಚ್ತಾನ. ಉರಿ ಹಚ್ಚೋ ಸಂದರ್ಭದಲ್ಲಿ ಉರಿ ಹಾರ್ತದ. ಒಂದು ಸಲ ಆಗ್ತದ, 2 ಸಲ ಆಗ್ತದ, 3 ಸಲ ಆಗ್ತದ. ಆವಾಗ ಕುಂಭಕಾರ ಪ್ರಯತ್ನ ಪಟ್ಟಿ ಗಾಳಿಗೆ ಆಹ್ವಾನ ಕೊಡ್ತಾನೆ. ಅವಾಗ ಅಗ್ನಿ ಹೇಳ್ತದ, ನಾನ್ಯಾಕೆ ಅವರನ್ನ ಸುಡಬೇಕು, ನಾನ್ಯಾಕೆ ಪಾಪ ಕರ್ಮ ಬಂದ್ ಮಾಡಿಕೊಳ್ಬೇಕು, ನನಗೇನು ಅವಶ್ಯಕತೆ ಇದೆ ಅವರ ಪಾಪ ಕರ್ಮ ಬಂದ್ ಮಾಡಿಕೊಂಡು ನಾನು ಯಾಕೆ ನರಕಕ್ಕೆ ಹೋಗಲಿ ಅಂದಾಗ ಆ ಘಟ ಮಣ್ಣು ನಿವೇದನೆ ಮಾಡಿಕೊಳ್ತದ. ಏನಂತ ನಿವೇದನೆ ಮಾಡಿಕೊಳ್ತದ ಅಂತಂದ್ರೆ, ಬಂಧುಗಳೇ, ಧರ್ಮ ಮಾಡುವಂತ ಸಂದರ್ಭದಲ್ಲಿ ಉಪಸರ್ಗ ಬರಲಿ, ಕಷ್ಟ ಬರಲಿ, ಎಂಥ ತೊಂದರೆ ಬರಲಿ, ಅದನ್ನು ನೀವು ಏನ್ ಮಾಡ್ಕೊಳ್ಬೇಕಂದ್ರೆ ಸಹನ ಮಾಡಿ ಎದುರಿಸಿದರೆ ಧರ್ಮಾತ್ಮರಾಗ್ತದೆ. ಇಲ್ಲಾದ್ರೆ ಎಲ್ಲಿ ಇದ್ದೀರಾ ಅಲ್ಲಿ ಇರ್ತೀರಾ. ಅದಕ್ಕೆ ಆ ಮಣ್ಣಿನ ಪಾತ್ರೆ ಮಡಿಕೆ ಹೇಳ್ತದ, ನನಗೆ ಪಾತ್ರರಾಗಬೇಕು, ಸುಪಾತ್ರರ ಉಪಾನ ಮಾಡಬೇಕು ಅಂದ್ರೆ ನನ್ನಲ್ಲಿರ್ತಕ್ಕಂಥ ನೀನು ನನ್ನನ್ನು ಸುಡ್ತಾ ಇಲ್ಲ, ನನ್ನಲ್ಲಿರ್ತಕ್ಕಂಥ ಕಷಾಯಗಳನ್ನ ಸುಡ್ತಾ ಇದೆ ಅಂತ ಹೇಳ್ಕೊಂಡು ಆಹ್ವಾನ ಮಾಡ್ತದ. ಬೆಂಕಿಗೆ ಅಗ್ನಿಗೆ ಆಹ್ವಾನ ಮಾಡ್ತದ, ನೀನು ನನ್ನನ್ನು ಸುಡ್ತಾ ಇಲ್ಲ, ನನ್ನ ಒಳಗೆ ಇರ್ತಕ್ಕಂಥ ದೋಷಗಳನ್ನ ಸುಟ್ಟು ನನಗೆ ಒಳ್ಳೆ ಪಾತ್ರರನ್ನಾಗಿ ಮಾಡತಕ್ಕಂಥ ಕಾರ್ಯ ನೀನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ನಿನ್ನಲ್ಲಿ 2 ಕೈ ಬಾಗಿ ತಲೆ ಬಾಗಿ ನಿನ್ನಲ್ಲಿ ನಿವೇದಿಸಿಕೊಳ್ತಾ ಇದ್ದೀನಿ, ನೀನು ನನ್ನನ್ನು ಸುಡು. ಯಾಕೆ ಸುಡು ಅಂತಂದ್ರೆ ತಪ್ಪ, ನಿನ್ನ ಅಗ್ನಿಯ ಸ್ಪರ್ಶದಿಂದ ನನ್ನಲ್ಲಿರ್ತಕ್ಕಂಥ ದೋಷಗಳು ಎಲ್ಲರೂ ಕೂಡ ನಾಶ ಆಗ್ತವೆ. ಅದಕ್ಕೋಸ್ಕರ ಅಂತ ತಪ ಇವತ್ತು ನಾವು ಮಾಡಬೇಕಾಗಿದೆ. ಅಂತ ಮಾಯಾಚಾರ ಬಿಟ್ಟಾಗ ಮಾತ್ರ ಇದು ಸಾಧ. ಅದಕ್ಕೋಸ್ಕರ ಇವೆರಡು ಒಂದಕ್ಕೂ ಹೋಲಿಕೆ ಬರ್ತಾವ. ನಮ್ಮಲ್ಲಿರ್ತಕ್ಕಂಥ ಮಾಯಾಚಾರ, ಹಾವು ಸರ್ಪ ದಾರಿಯಲ್ಲಿ ನಡೆಯುವಾಗ ವಕ್ರ ನಡೀತದ, ಆದ್ರೆ ತನ್ನ ಬಿಲದಲ್ಲಿ ಹೋಗುವಾಗ ಸರಳ ಹೋಗ್ತದೆ. ನೋಡಿದ್ರೆ ಯಾರು? ಹಾವು ಸರ್ಪ ದಾರಿಯಲ್ಲಿ ನಡಿಬೇಕಾದ್ರೆ ವಕ್ರ ನಡೀತದ, ಆದ್ರೆ ಬಿಲದಲ್ಲಿ ಹೋಗ್ಬೇಕಾದ್ರೆ ವಕ್ರ ಹೋಗಲದು, ಸರಳ ಹೋಗ್ತದೆ. ಅದಕ್ಕಾಗಿ ಜೀವನದಲ್ಲಿ ಇವುಗಳನ್ನ ನಾವು ಏನು ಇವು ಅವಕಾಶಗಳಿವೆ, ಈ ಯಾವ ಕಾರ್ಯಗಳು ಯಾವ ರೀತಿ ನಡೀತಾ ಇವೆ, ನಾವು ಜೀವನದಲ್ಲಿ ವಕ್ರ ಹೋಗೋದ್ರಿಂದ ನಮ್ಮ ಜೀವನ ಎಂದು ಸರಳ ಆಗ ಸಾಧ್ಯ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಎಲ್ಲ ಮಾಯಾಚಾರವನ್ನ ಬಿಟ್ಟು, ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನ ಬಿಟ್ಟು, ನಾವು ಎಲ್ಲರ ಜೊತೆ ಸಹಧರ್ಮಿ ಬಂಧುಗಳ ಜೊತೆ ಹೇಗೆ ಇರಬೇಕಂತಂದ್ರೆ, ನಾನು
ನನ್ನಂತೆ ನನ್ನ ಆತ್ಮ ಹೇಗಿದ್ದಾನ ಹಾಗೆ ಅವರಲ್ಲಿ ಕೂಡ ಆತ್ಮ ಇದ್ದಾನ. ನನಗೆ ನನ್ನ ಪುಣ್ಯ ಉದಯದಿಂದ ನನಗೆ ದೊಡ್ಡ ಸ್ಥಿತಿಗೆ ಬಂದಿರ್ಬೋದು ಅಥವಾ ಸಂಪತ್ತು ಬಂದಿರ್ಬೋದು, ಇವತ್ತು ಬಂದಿದೆ ನಾಳೆ ಇಲ್ಲ, ಆ ವಿಷಯ ನಂತರ ಇದೆ. ಆದರೆ ಏನ್ ಹೇಳ್ತಾರೆ ಅಂತಂದ್ರೆ ಭಯ ತ್ಯಾಗ ದೂರ ಬೀಳಾವ ಬೀವೈ. ನೋಡ್ರಿ, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿತಾ ಇದೆ, ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ. ಆದ್ರೆ ನೋಡೋರು ಇದ್ದಾರಲ್ಲ, ನಿಮ್ಗೆ ಅನಿಸ್ತದ ನಾನೇನು ಮಾಡ್ತಾ ಇದ್ದೀನಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಜಿನೇಂದ್ರ ಭಗವಂತರು ಸದಾಕಾಲ ನಿಮ್ಮನ್ನ ನೋಡ್ತಾ ಇದ್ದಾರೆ. ಪ್ರತಿನಿತ್ಯ ದಿವಸದಲ್ಲಿ 4 ಸಲ ನಿಮ್ಮನ್ನು ಸ್ಪರ್ಶ ಮಾಡುತ್ತಾರೆ. ನಿಮ್ಮನ್ನ 4 ಸಲ ಸ್ಪರ್ಶ ಮಾಡಿ ಹೋಗ್ತಾರೆ, ನಿಮ್ಗೆ ಅರಿವಿರೋಲ್ಲ. ಯಾಕೆಂದ್ರೆ ಯಾವ ಸಮಯದಲ್ಲಿ ತೀರ್ಥಂಕರ ಪ್ರಕೃತಿ ಬಂದಾದಂತಹ ಜೀವ 4ನೇ ಗುಣ, ಸ್ವಲ್ಪ ಕೇಳು ವಿಷಯ, 4ನೇ ಗುಣಸ್ಥಾನದಿಂದ ಬಂದಾಗಿರ್ತಕ್ಕಂಥ ತೀರ್ಥಂಕರ ಪ್ರಕೃತಿ ಜೀವ 13ನೇ ಗುಣಸ್ಥಾನದ ಅವಸ್ಥೆಯಲ್ಲಿ ಸಂಯೋಗ ಕೌಕೇವಲಿ ಅವಸ್ಥೆ ಪ್ರಾಪ್ತ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ 4 ಘಾತಿ ಕರ್ಮಗಳು ಕ್ಷಯ ಆಗ್ತಾವ, ದರ್ಶನಾವರ್ಣೀಯ, ಜ್ಞಾನಾವರ್ಣೀಯ, ಮೋಹನೀಯ ಅಂತ 4 ಕರ್ಮಗಳು ಕ್ಷಯ ಆಗ್ತಾವ. ಆ ಸಮಯದಲ್ಲಿ ಆ ಜೀವ ಸಮುದ್ರ ಸಂಪೂರ್ಣ ಎಲ್ಲ ನಿಶ್ಚೀವ 3 ಲೋಕ ಕಡೆಗೆಲ್ಲರೂ ಕೂಡ ವ್ಯಾಪಿಸ್ತದೆ. ಆ ಸಮಯದಲ್ಲಿ ನಿಮಗೂ ಕೂಡ ಸ್ಪರ್ಶ ಆಗ್ತದೆ, ಆದರೆ ನಿಮ್ಗೆ ಅರಿವಿಲ್ಲ. ಅದಕ್ಕೋಸ್ಕರ ಭಗವಂತರು 3-4 ಸಲ ನಿಮ್ಮನ್ನು ಸ್ಪರ್ಶ ಮಾಡಿದ್ರು ಕೂಡ ನಿಮ್ಗೆ ಜಾಗೃತಲ್ಲ. ಜಾಗೋ ಜಾಗೋ ಜಗಕ್ಕೆ ಪ್ರಾಣಿ ಪ್ರಭು ಜಗಾನೆ ಆಯೇ ಹೈ. ಪ್ರಭು ನಿಮ್ಮನ್ನು ವ್ಯವಸ್ಥೆಗೆ ಬಂದಿದ್ದಾರೆ, ನಾವು ಮಾತ್ರ ಮಲ್ಕೊಂಡಿದ್ದೀವಿ. ಸಂಸಾರದಲ್ಲಿ ಈ ರೀತಿ ನೀವು ಮಲ್ಕೊಂಡಿದ್ದರಿಂದ ಎಚ್ಚೆತ್ತೇಳದೆ ನಿಜವಾದ ಮನುಷ್ಯ ಅವಶ್ಯಕತೆ ಬಹಳ ದುರ್ಲಭ. ಮಹಾರಾಜರು ಮುಂಜಾನೆ ಹೇಳಿದ್ರು 2,000 ಸಾವಿರಕ್ಕೂ 2,000 ಕೇವಲ 48 ಭವ ಮಾತ್ರ ನೀವು ಪ್ರಾಪ್ತ ಆಗ್ತಕ್ಕಂಥ ಒಂದು ಅವಕಾಶ. 48ರಲ್ಲಿ 8 ಭವ ಪುರುಷ, 16 ಭವ ಸ್ತ್ರೀ, 24 ಭವ ನಪುಂಸಕ. ಇದರಲ್ಲಿ ನಿಮಗೆ ಯಾಕೆ 3ನೇ ಭವ ಆಗಿರಬಾರ್ದು? ಯಾಕಂದ್ರೆ ಒಂದು ಸಲ ಯಥಾರ್ಥ ಸಮ್ಯಕ್ ದರ್ಶನ ಕೇವಲಿ ಭಗವಂತರ ಪಾದಮೂಲದಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡಿದ್ದಾದ್ರೆ ನಿಶ್ಚಿತವಾಗಿ 3 ಭವ, ಹೆಚ್ಚಿನ ಹೆಚ್ಚು 8 ಭವ, ಅರ್ಧ ಪುತ್ರಗಳ ಪರಾವರ್ತನ ಕಾಲದಲ್ಲಿ ಮೋಕ್ಷಕ್ಕೆ ಹೋಗ್ತಾರ. ಇಷ್ಟು ಸಮಯ